ಭಾಗ್ಯ ಬಾಯ್. ಇವಾಗ ನಮ್ಮ ಒಂದು ಡ್ಯೂಟಿ ಮುಗೀತು, ಮನೆಗೆ ಹೋಗುವ ಸಮಯ. ಮನೆಗೆ ಹೋಗ್ತಾನೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮನೆಗೆ ಹೋಗ್ತಾ ಇಲ್ಲ, ಸ್ವಲ್ಪ ನನ್ನ ಮಕ್ಕಳಿಗೆ ರಜೆ ಬೇಕು. ಸ್ಕೂಲಿಗೆ ಹೋಗ್ಬಿಟ್ಟು ಅಲ್ಲಿ ಲೀವ್ ಲೆಟ್ರ್ ಕೊಟ್ಟು ನಾನು ಮತ್ತೆ ಮನೆಗೆ ಹೋಗ್ತೀನಿ. ನಾನು ನನ್ನ ಮಕ್ಕಳ ಶಾಲೆಗೆ ಬಂದಿದ್ದೀನಿ. ಯಾಕೆ ಅಂದರೆ ಊರಿಗೆ ಹೋಗ್ತಾ ಇದ್ದೀವಲ್ಲ, ಪೇರೆಂಟ್ಸ್ ಹೋಗಿ ಪ್ರಿನ್ಸಿಪಲ್ನ ಮೀಟ್ ಮಾಡಿ ಲೈಕ್ ನಮಗೆ ರಜೆ ಬೇಕು ಅಂತ ಹೇಳ್ಬಿಟ್ಟು ಲೀವ್ ಲೆಟ್ರ್ ಅವ್ರಿಗೆ ನಮ್ಮ ಕಡೆ ಪೇರೆಂಟ್ಸ್ ಕಡೆಯಿಂದ ಬರೆದು ಕೊಡಬೇಕು ಅಂತ ಹೇಳ್ಬಿಟ್ಟು. ಇದೇ ನೋಡಿ ನನ್ನ ಮಕ್ಕಳ ಶಾಲೆ. ಎಷ್ಟು ಬಿಸಿಲಿದೆ ಅಂದರೆ ಪಾಪ ಮಕ್ಕಳೆಲ್ಲ ಬಿಸಿಲಲ್ಲಿ ಹೆಂಗೆ ಓಡಾಡ್ತಾ ಇದ್ದಾರೆ ನೋಡಿ. ಇದನ್ನು ಮಿಸ್ಸಿ ಕೊಡ್ಬೇಕಂತ ಸೈನ್ ಮಾಡಿದಾರ. ಸೈನ್ ಮಾಡಿದ್ದಾರೆ. ಇವಾಗ ಅವ್ರದ್ದು ಲೀವ್ ಲೆಟ್ರ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋಷ್ಟಿಗೆ ಇವಾಗ ಆಗಿದೆ 4 ಗಂಟೆ ಆಗ್ತಾಯಿದೆ, ಇನ್ನೂ 4 ಆಗಿಲ್ಲ. ಆಲ್ರೈಟ್, ಇವಾಗ ಮನೆಗೆ ಬಂದೆ. ಬಿಸಿಲು ನೋಡ್ರಿ ನಮ್ಮೂರಲ್ಲಿ ಹೆಂಗೈತೆ ಅಂತೇಳಿ. ಸೊ ಫುಲ್ ಹಸುವಾಗೈತಿ. ಓಕೆ, ಹೊಟ್ಟೆ ತುಂಬ ಊಟ ಮಾಡಬೇಕು ಇವಾಗ ಫ್ರೆಶ್ ಆಗಿಬಿಟ್ಟು. 2 ದಿನ ರಜೆ ತೊಗೊಳೋದಿರಲಿ, ಆ ಪರ್ಮಿಷನ್ ಈ ಪರ್ಮಿಷನು ತಲೆ ಚಿಟ್ಟಿಟ್ಟು ಹೋಗ್ಬಿಡ್ತದ. ಅಲ್ಲಿ ಮಿಸ್ಸಲ್ಲಿ ಕೇಳ್ಕೊಂಡು ಕುಂತಾರ ನೋಡಿ. ನೀನು ಸ್ವಲ್ಪ ಚಿಕನ್ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ಫುಲ್ ಹಸುವಾಗೈತಿ. ಇವಾಗ ಸಖತ್ತಾಗಿ ಊಟ ಮಾಡಿಬಿಡ್ರೋಣ ಹೊಟ್ಟೆ ತುಂಬ. ಜಸ್ಟ್ ಇವಾಗ ಊಟ ಮುಗಿಸ್ಕೊಂಡು ಆಮೇಲೆ ಇನ್ನೂ ಸ್ವಲ್ಪ ಅರ್ಧಂಬರ್ಧಂ ಲಗೇಜ್ ಪ್ಯಾಕ್ ಮಾಡೋದಿದೆ, ಅದನ್ನು ಪ್ಯಾಕ್ ಮಾಡಬೇಕು. ಬರ್ರಿ ಪ್ಯಾಕ್ ಮಾಡಿಕೊಂಡು ಊರಿಗೆ ರೆಡಿ ಆಗೋಣ. ಇಷ್ಟೆಲ್ಲ ಬಟ್ಟೆಗಳನ್ನ ಇವಾಗ ಇದ್ರೊಳಗೆಲ್ಲ ತುರುಕಬೇಕು. ನಮ್ಮ ಆಶ್ಲಿ ಕೊಡ್ತಾ ಇದ್ದಾಳೆ. ಏನು ಆಶ್ಲಿ ಇದು? ತೆಗೆದು ತೋರಿಸಿ ಏನೇನು ಇಟ್ಕೊಂಡಿದೆ ಇವಾಗ. ನೋಡೋಣ, ಬೇಗ ಬೇಗ ತೋರಿಸಿ. ಬಾ 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 ಬಾ. ಯಾಕೆ ಹೆಂಗ್ ಮಾಡ್ತೀ? ಇವೆಲ್ಲ ಇಷ್ಟು ದಿನ ಹುಡ್ಕಕತ್ತಿದೆ, ಸಿಕ್ಕೇ ಇಲ್ಲ ನನಗೆ. ಸರಿ ಸರಿ, ಇಟ್ಕೊ. ನಮ್ಮ ಮನೆ ಹತ್ರ ಈವ್ನಿಂಗ್ ಎಷ್ಟು ಚಂದ ಕಾಣಿಸಕತ್ತದ ಕ್ಲೈಮೇಟ್. ವಾವ್, ಸೂಪರ್. ಕೆಲಸ ನಡೀತದ ಸೋಲಾರ್ದು. ಸ್ವಲ್ಪ ಸೋಲಾರ್ದೇನೋ ಪೈಪ್ ಹೊಡೆದೋಗಿದೆ ಅಂತ ಅದರ ಒಂದು ಕೆಲಸ ನಡ್ತಿದೆ ಕೆಳಗಡೆ. ಜಗಳ ಆಡಕತ್ತೀರಿ? ಇವಾಗೆಲ್ಲ ಜಗಳ ಆಡಿದ್ರೆ ಅಜ್ಜಿ ಮೊಮ್ಮಗಳು ಹತ್ರ. ಸಾಕು ಸಾಕು, ಸಮಾಧಾನ. ಫಿಶ್ಶಿಗೆ ಊಟ ಹಾಕಲಿ ಶೈನು. ಒಳಗಂಡು ಸ್ನಾನಕ್ಕೆ. ಇಲ್ಲಿ ನೋಡ್ರಿ, ನಮ್ಮ ಅಜ್ಜಿ ಬಟ್ಟೆನ ಇಸ್ತ್ರಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ನಮ್ಮಣ್ಣ ಫೋನ್ ನೋಡ್ತಾ ಇದ್ದಾನೆ. ಇದು ಬರ್ತದೆ ಹೇಳೋದ್ರ ಗೊತ್ತಾಗಲ್ಲಾಗದೇನು. ನೋಡ್ರಿ ಇಲ್ಲಿ ಮಮ್ಮಿ ಏನು ಮಾಡ್ತಾ ಇದ್ದಾರೆ, ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ನೀಟಾಗಿ. ಇದನ್ನು ಇಟ್ಕೊಳ್ಳೊಂದು ನೋಡ್ರಿ. ಇದು ನಾನು ಗೋವಾದಿಂದ ತಂದಿದ್ದು, ಇನ್ನ ತನಕ ಯೂಸ್ ಮಾಡ್ತಾ ಇಲ್ಲ. ಎಷ್ಟು ಕ್ಯೂಟ್ ಇದೆ, ನನಗಂತೂ ಭಾಳ ಇಷ್ಟ. ನಾನಂತೂ ಇದು ಬ್ಯಾಗ್ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ಫುಲ್ ಖುಷಿ, ಎಕ್ಸೈಟ್ಮೆಂಟ್ ಆಗ್ತಾಯಿದೆ. ನೋಡ್ರಿ ನಮ್ಮ ಐಡಿ ನೋಡ್ರಿ ನಮ್ಮ ಮಮ್ಮಿ ಮತ್ತು ನಮ್ಮ ಅಣ್ಣ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ. ಇದು ಲ್ಯಾಂಡ್ಲೈನ್, ಇದು ಹಳೇ ಲ್ಯಾಂಡ್ಲೈನ್ ಫೋನ್. ಆ್ಯಕ್ಚುಲಿ ಕ್ಲೀನ್ ಮಾಡೋ ಟೈಮಿಗೆ ಸಿಕ್ಕಿದೆ, ತೆಗೆದಿಟ್ಟಿದ್ದಾರ. ತೋರಿಸ್ತೀನಿ ಫೋನ್ ನಿಮಗೆ. ಲ್ಯಾಂಡ್ಲೈನ್ ಆವಾಗ ನಾವು ಇದನ್ನು ಯೂಸ್ ಮಾಡ್ತಾಯಿದ್ವಿ. ನನ್ನ ಹತ್ರ ಯಾವುದೇ ಫೋನ್ ಇರಲಿಲ್ಲ ಆವಾಗ. ಮನೆಯಲ್ಲೆಲ್ಲರೂ ಡ್ಯೂಟಿ ಅದು ಇದು ಹೋದರೆ ನನಗೆ ಈ ನಂಬರ್ಗೆ ಫೋನ್ ಮಾಡ್ತಿದ್ರು. ಆವಾಗ ನಾನು ರಿಸೀವ್ ಮಾಡಿ ಮಾತಾಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಚಾರ್ಜ್ ಮಾಡಿಕೊಂಡು ಎಲ್ಲಿ ಬೇಕು ಅಲ್ಲಿ ಇಡ್ಬೋದಾಗಿತ್ತು, ಆ ಥರ ಇತ್ತು. ಇದು ಏನು ಸಮಥಿಂಗ್ ನಂಬರ್ ಇತ್ತು, ಅದು ಮರ್ತೋಗಿದ್ದೀನಿ ನಾನು. ಈ ಥರ ಎಲ್ಲ ಹೋಗೈತಿ, ಇದು ಹಳೇದಾಗೈತಿ. ಇದೇನು ವರ್ಕಿಂಗ್ ಇಲ್ಲ ಇವಾಗ ಸದ್ಯಕ್ಕೆ. ನೋಡ್ರಿ ಹತ್ರ ಆಯಿತು, ಒಂದು 10 ವರ್ಷ ಆಯಿತು ಅಂತ ಅಂದ್ಕೊತೀನಿ ಈ ಒಂದು ಲ್ಯಾಂಡ್ಲೈನ್ ಫೋನ್ ತೊಗೊಂಡು.
ಅವಾಗೆಲ್ಲ ಈ ಥರ ಫೋನ್ಗಳೇ ಟ್ರೆಂಡ್ ಇತ್ತು. ಇವಾಗ ಆ್ಯಂಡ್ರಾಯ್ಡ್, ಐಫೋನು ಅದು ಯೂಸ್. ಇವಾಗ ಇಂಥದ್ದೆಲ್ಲ ಯಾರು ಯೂಸ್ ಮಾಡ್ತಾರೆ ಲೈಕ್ ಹಾಸ್ಪಿಟಲ್, ಆಫೀಸ್ ಅಂತಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತೇಳಿ ಅನ್ಕೊತೀನಿ. ಇಂಟ್ರಾಕಾಮ್ ಮತ್ತು ಅದು ಬಿಟ್ಟು ಬೇರೆ ಯಾರು ಯೂಸ್ ಮಾಡಲ್ಲ. ಮನೆಯಲ್ಲಂದರೂ ಎಸ್ಪೆಷಲಿ ಯಾರು ಯೂಸ್ ಮಾಡೋಂಗಿಲ್ಲ. ಸೊ ಎಲ್ಲರ ಕೈಯಲ್ಲಿ ಒಂದೊಂದು ಫೋನು. ಹುಟ್ಟಿದ್ದು ಪಾಪಗೂ ಸಹ ಒಂದು ಆ್ಯಂಡ್ರಾಯ್ಡ್ ಬೇಕು. ವಿಡಿಯೋ ನೋಡಿನೇ ಊಟ ಮಾಡುತ್ತೆ, ಹಾಗೆಲ್ಲ ಆಯ್ತು ಇವಾಗಿನ ಕಾಲ. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ. ಸೊ ನೀವೆಲ್ಲ ಯಾರ್ಯಾರು ಆವಾಗ ಆ ಟೈಮಲ್ಲಿ ಈ ಥರ ಫೋನ್, ಲ್ಯಾಂಡ್ಲೈನ್ ಎಲ್ಲ ಯೂಸ್ ಮಾಡಿದ್ದೀರಾ ಹೇಳಿ. ಸೊ ಬಟ್ ಏನು ಗೊತ್ತಾ, ತುಂಬ ಬಿಲ್ ಬರ್ತಿತ್ತು, ಫುಲ್ ಬಿಲ್ ಬರ್ತಿತ್ತು ಆ ಥರ. ಅದಕ್ಕೆ ರಾತ್ರಿ ಊಟಕ್ಕೆ ಚಿಕನ್ ಗ್ರೇವಿ ಇದೆ, ಅದ್ರ ಜೊತೆ ಮತ್ತು ಕಟ್ಟಿ ರೊಟ್ಟಿಗಳಿದ್ದಾವೆ, ತಿನ್ನೋರು ತಿಂತಾರೆ. ಸೊ ಅದಾದರೆ ಸ್ವಲ್ಪ ವೈಟ್ ರೈಸ್ ಮಾಡಿದ್ದೀವಿ, ಆಯಿತು. ಇವಾಗ ಎಗ್ಗನ್ನು ಕುತ್ಕೊಳ್ಳೋಣ. ಸ್ವಲ್ಪ ಊಟಕ್ಕೆ ರಾತ್ರಿ ಇವಾಗ ಸ್ವಲ್ಪ ನಾನು ಎಗ್ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ, ತಿನ್ನೋರು ತಿಂತಾರೆ. ಸ್ವಲ್ಪ ಊರಿಗೆ ಹೋಗ್ಬೇಕಂತ ಸಹ ಬಾಯ್ಲ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಹಂಗೆ ಚಪಾತಿ ತೊಗೊಂಬರ್ತಾರೆ ಅಮ್ಮ ಅಲ್ಲಿಂದನೇ. ಸುಮ್ಮನೆ ಇರಲಿ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಒಂದು ಎಗ್ನ ಬಾಯ್ಲ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ನಾನೇನು ಸಿಪ್ಪೆ ತೆಗೆಯೋದಿಲ್ಲ, ಹಾಗೆ ಬಾಯ್ಲ್ ಮಾಡಿ ಸಿಪ್ಪೆ ಸಮೇತ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ತೀನಿ. ಆವಾಗ ಎಗ್ ಏನು ಆ ಥರ ಕೆಡೋಲ್ಲ. ಇಷ್ಟೇ ಚಿಕ್ಕದಾಗಿ ವ್ಲಾಗ್ ಮಾಡಿದ್ದೀನಿ. ಸೊ ಯಾಕಂದರೆ ಊರಿಗೆಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ನನ್ನ ವ್ಲಾಗ್ನ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾಳೆ ಇನ್ನೊಂದು ಹೊಸ ವ್ಲಾಗ್ ಮುಖಾಂತರ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಇದೇ ಥರ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.